ಬಿಲೇಟೆಡ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಸರ್ಪ್ರೈಸ್ ಕೊಟ್ರು. ಏನ್ ಗಿಫ್ಟ್ ಕೊಟ್ರು ಅಂತ ಶಿಶಿರ್ ಅವರು ಬರ್ತಾರೆ. ಸೀರೆ ಕೊಟ್ರು. ಆಕ್ಚುಲಿ ಶಿಶಿರ್ ಈಸ್ ವೆರಿ ಓಲ್ಡ್ ಸ್ಕೂಲ್. ಅಂದ್ರೆ ಈಗಿನ ಜನರೇಷನ್ ಆಗ್ಲಿ, ಈಗಿನ ಒಂದು ಜೆನ್ಜಿ ಟೈಪ್ಸ್ ಲೈಕ್ ತೋರ್ಕೆಗಾಗ್ಲಿ ಏನೋ ಮಾಡಿಲ್ಲ. ತುಂಬಾ ಒಂದು ಥಾಟ್ಫುಲ್ ಆಗಿರುವಂತ ಒಂದು ರೇಷ್ಮೆ ಸೀರೆನ ಗಿಫ್ಟ್ ಮಾಡಿದ್ದಾರೆ. ಸೊ ಇಟ್ ವಾಸ್ ವೆರಿ ಪಾರ್ಟಿ ಕೂಡ ಐ ವಾಂಟೆಡ್ ಟು ಕೀಪ್ ಇಟ್ ಪ್ರೈವೇಟ್, ತುಂಬಾ ಪ್ರೈವೇಟ್ ಆಗಿ ಇಡಬೇಕು, ಎಲ್ಲೂ ಹೊರಗಡೆ ಹೋಗ್ಬಾರ್ದು, ಅಂದ್ರೆ ಪಾರ್ಟಿ ವಿಜುವಲ್ಸ್ ಎಲ್ಲೂ ಹೊರಗಡೆ ಹೋಗ್ಬಾರ್ದು ಅಂತ ತುಂಬಾ ಪ್ಲಾನ್ ಮಾಡಿಲ್ಲ. ನಾನು ಆಕ್ಚುಲಿ ಪ್ರತಿ ವರ್ಷ ಮಂಜುನಾಥ್ ಅವರೇ, ಪ್ರತಿ ವರ್ಷ ನನ್ನ ಡ್ರೆಸ್ ಇಂದ ಹಿಡಿದು ಕೇಕ್ ಇಂದ ಹಿಡಿದು ಇವೆಂಟ್ ಪ್ಲಾನಿಂಗ್ ಇಂದ ಹಿಡಿದು ಪ್ರತಿ ಒಂದು ನಾನ್ ಮಾಡ್ತಾ ಇದ್ದೆ. ಹೆಲ್ಪ್ ಮಾಡೋಕೆ ಫ್ರೆಂಡ್ಸ್ ಇರ್ತಾ ಇದ್ರು, ಬಟ್ ಪ್ಲಾನಿಂಗ್ ಎಲ್ಲ ನಂದೇ ಇರ್ತಾ ಇತ್ತು. 100% ಪ್ಲಾನಿಂಗು. ದಿಸ್ ಇಸ್ ಮೈ ಫಸ್ಟ್ ಬರ್ತ್ಡೇ. ನನ್ನ ಫ್ರೆಂಡ್ಸ್ಗೆ, ಶಿಷ್ಯರ್ಗೆ ಎಲ್ರಿಗೂ ಹೇಳಿದೆ, ನಾನು ಎಲ್ಲರೂ ಸೋಲೋ ಟ್ರಿಪ್ ಹೊಟ್ಟೋಗ್ಬಿಡ್ತೀನಿ, ನನಗೆ ಏನೋ ಎಲ್ಲ ಪೀಸಾಗಿ ಸೆಲೆಬ್ರೇಟ್ ಮಾಡಬೇಕು ಅನಿಸ್ತಾ, ನನಗೆ ಜನ ಜಂಗುಳಿ ಎಲ್ಲ ಬೇಡ, ತುಂಬ ಪಾರ್ಟೀಸ್ ಆಗೋಗಿದೆ. ಬಟ್ ಅಟ್ ದ ಸೇಮ್ ಟೈಮ್ ಬಿಗ್ ಬಾಸ್ ಇವಾಗ ತಾನೇ ಆಚೆ ಬಂದಿರೋದಲ್ಲ, ಪೀಪಲ್ ಎಕ್ಸ್ಪೆಕ್ಟ್ ಸಮಥಿಂಗ್ ಅಂತ ನಾನು ಸುಮ್ಮನೆ ಆದೆ. ಬಟ್ ನನಗೇನೋ ಗೊತ್ತಿರಲಿಲ್ಲ ಪಾರ್ಟಿ ಯಾವಾಗ ಆಗುತ್ತೆ, ಹೆಂಗಾಗುತ್ತೆ, ಏನಾಗುತ್ತೆ ಗೊತ್ತಿಲ್ಲ. ಇನ್ಕ್ಲೂಡಿಂಗ್ ಮೈ ಕಾಸ್ಟ್ಯೂಮ್, ಆ ಕಲರ್ ಇಂದ ಹಿಡಿದು ಆ ಕಾಸ್ಟ್ಯೂಮ್ ಯಾವ ಥರ ಇರುತ್ತೆ ಎಲ್ಲ ಪ್ಲಾನ್ ಮಾಡಿರೋದು ಶಿಷ್ಯರು. ಎಲ್ಲ ನನ್ನ ಡಿಸೈನರ್ ನಂಬರ್ ತಗೊಂಡ್ರು, ಕೇಕ್ ಅವ್ರ ನಂಬರ್ ತಗೊಂಡ್ರು, ನನ್ನ ಫೇವ್ರೆಟ್ ಕೇಟ್ರಿಂಗ್ ರೇಖಾಸ್ ಕಿಚನ್ ಅವ್ರ ನಂಬರ್ ತಗೊಂಡ್ರು, ಎಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಆರ್ಗನೈಸ್ ಮಾಡಿದ್ ಶಿಷ್ಯರ್. 1% ನನಗೆ ಕ್ಲೂ ಇರಲಿಲ್ಲ. ನಾನು ಸುಮ್ಮನೆ ಮನೇಲಿದ್ದೆ ಟಿವಿ ನೋಡ್ಕೊಂಡು. ಅದು 4th, ನನ್ನ ಬರ್ಡೇ ಇರೋದು 5th. ಯಾವತ್ತು 4th ಆಚರಿಸ್ಕೊಂಡಿಲ್ಲ. ಸೊ 4th ಪಾರ್ಟಿ ಆಯ್ತು. ಒನ್ ಡೇ ಮುಂಚೆನೆ ಫಿಟ್ಟಿಂಗ್ ನೋಡ್ಬೇಕು ಬನ್ನಿ ಅಂತ ಕರ್ಕೊಂಡವ್ರು. ನನ್ನ ಫ್ರೆಂಡ್, ನನ್ನ ಬೆಸ್ಟ್ ಫ್ರೆಂಡ್ ಇದ್ದಾಳೆ ರಂಜಿತಾ, ಫಿಟ್ಟಿಂಗ್ ನೋಡ್ಬೇಕು ಬಾ ಹೋಗೋಣ ಅಂತ ಡಿಸೈನರ್ಗೆ ಶಾಪಿಗೆ ಹೋಗಿ, ಅಲ್ಲೇ ಮೇಕಪ್ ಆರ್ಟಿಸ್ಟ್ ಬಂದಿದ್ದಾರೆ, ಅಲ್ಲೇ ಫೋಟೋಗ್ರಫರ್ ಎಲ್ಲ ಬಂದ್ಬಿಟ್ಟಿದ್ದಾರೆ, ಎಲ್ಲ ಹಂಗೆ ರೆಡಿ ಆಗಿ. ಅದನ್ನು ಆ ಒಂದು ಬಸವೇಶ್ವರ ನಗರಿಂದ ನಾವು ಕುಣಿಗಲ್ವರೆಗೂ ಹೋಗಿದ್ದು. ನಾನೇ ಡ್ರೈವ್ ಮಾಡ್ಕೊಂಡು ಹೋದೆ ಫುಲ್ಲು ಮಳೆಯಲ್ಲಿ, ಆ ಡ್ರೆಸ್ ಎಲ್ಲ ಹಾಕೊಂಡು ರೆಡಿ ಆಗಿ. ವಾಟ್ ಇಸ್ ಹ್ಯಾಪನಿಂಗ್? ಸೊ ಕಂಪ್ಲೀಟ್ ಸರ್ಪ್ರೈಸ್. ಎಷ್ಟು ದಿನ ಟೈಮ್ ತಗೊಳ್ರಿ ಅವ್ರಿಗೆ ಈ ಸರ್ಪ್ರೈಸ್ ಕೊಡೋದಕ್ಕೆ ಅಂತ? ಅಂದ್ರೆ ಇದ್ರ ಪ್ರೊಸೆಸ್ ನಡೀತಾ ಇತ್ತು. ಮೋಸ್ಟ್ಲಿ 1.5 ತಿಂಗಳು 2 ತಿಂಗಳಿಂದ ಅದ್ರ ಕೆಲ್ಸಗಳು ನಡೀತಾ ಇತ್ತು. ಒಂದಷ್ಟು ಜನ ಕಾಂಟ್ಯಾಕ್ಟ್ ಮಾಡ್ಬೇಕಾಗಿತ್ತು. ಅಂದ್ರೆ ಪಾರ್ಟಿಗೆ ನನ್ಗೊಬ್ರು ಸಿಂಗರ್ ಬಂದಿದ್ರು, ನಂದಿನಿ ಅಂತ ಒಬ್ರು ಬಂದು, ಅಲ್ಲಿ ಕರೋಕೆ ನೈಟ್ ಒಂದಾಯ್ತು. ತುಂಬಾ ಪೀಸ್ಫುಲ್ ಆಗಿರ್ಬೇಕು ಅನ್ನೋ ಕಾರಣಕ್ಕೆ ದಾಮ್ದು ಮ್ಯೂಸಿಕ್ ಬೇಡ, ಒಳ್ಳೆ ಕರೋಕೆ ನೈಟ್, ಒಳ್ಳೆ ಕನ್ನಡ ಹಾಡುಗಳು ಹಾಡ್ಬೇಕು. ನಂದಿನಿ ಅವ್ರಂದ್ರೆ ಇವ್ರಿಗೆ ತುಂಬಾ ಇಷ್ಟ. ಸೊ ಅವ್ರನ್ನ 1.5 ತಿಂಗಳು ಮುಂಚೆ ಕಾಂಟ್ಯಾಕ್ಟ್ ಮಾಡಿದೆ. ಅಂಡ್ ಕೇಕ್ ಅವರು, ಡೆಕೋರ್ ಅವರು, ಸೊ ಇದೆಲ್ಲ 1.5 ತಿಂಗಳು 2 ತಿಂಗಳಿಂದ ನಡ್ಕೊಂಡು ಬಂತು. ಇಲ್ಲಿ ಸರ್ಪ್ರೈಸ್ ಕೊಟ್ಟೆ ಅನ್ನೋದಕ್ಕಿಂತ ಸರ್ಪ್ರೈಸ್ ಯಾಕೆ ಕೊಟ್ಟೆ ಅನ್ನೋ ಪ್ರಶ್ನೆ ಬರುತ್ತೆ. ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ಹೌದು ಲೈಫ್ ಸ್ಮೂತ್ ಆಗಿ ಹೋಗುತ್ತೆ, ಎಲ್ರಿಗೂ ಒಂದಷ್ಟು ಆಪರ್ಚುನಿಟೀಸ್ ಬರುತ್ತೆ, ದುಡ್ಡು ಮಾಡ್ತಾರೆ, ಎಲ್ಲವೂ ಮಾಡ್ತಾರೆ. ಬಟ್ ನನ್ನ ಲೈಫಲ್ಲಿ ಒಂದಷ್ಟು ಅಪ್ಸ್ಗಿಂತ ಡೌನ್ಸ್ ಆಯಿತು. ತುಂಬ ನೋವಾದಂಥ ಒಂದಷ್ಟು ಸಿಚುವೇಶನ್ಸ್ಗಳಾಯಿತು, ಒಂದಷ್ಟು ಡಿಪ್ರೆಷನ್ಗೆ ಹೋಗುವಂಥ ಒಂದಷ್ಟು ಸಿಚುವೇಶನ್ಸ್ಗಳಾಯಿತು. ಬಟ್ ಎಲ್ಲೂ ಐಶ್ವರ್ಯ ನನ್ನ ಕೈ ಬಿಡಲಿಲ್ಲ. ನೀನು ನಿಂತ್ಕೊ, ನಾನು ನಿನ್ನ ಜೊತೆ ಇದ್ದೀನಿ, ನೀನು ಆರಾಮಾಗಿರೋ, ನಿನ್ನ ಜೊತೆ ನಾನಿದ್ದೀನಿ, ನೀನು ಏನಾದರೂ ಮಾಡೋ, ನಿನ್ನ ಜೊತೆ ನಾನಿದ್ದೀನಿ. ಸೊ ಅಂಥ ಒಂದು ಸಾಥ್ ಕೊಟ್ಟಂಥ ಒಂದು ಸ್ನೇಹಿತೆಗೆ ನಾನು ಮಾಡಿ ತುಂಬ ಚಿಕ್ಕದು ಅನಿಸ್ಬಿಡ್ತು ನನಗೆ. ಸೊ ಬಿಕಾಸ್ ಶಿ ಡಿಸರ್ವ್ಸ್ ಎವ್ರಿಥಿಂಗ್. ಅದಕ್ಕೆ ಆ ಥೀಮ್ನ ಕ್ವೀನ್ ಥೀಮ್ ಅಂತ ಮಾಡಿದ್ದೆ ಅದಕ್ಕೆ. ಸೊ ಅವಳು ಕ್ವೀನೇ, ಅವಳು ಫಸ್ಟಿಂದ ಬೆಳ್ಕೊಂಬಂದಿರೋದು ಹಾಗೆ, ಇನ್ನು ಮುಂದಕ್ಕೆ ಇರೋದು ಹಾಗೆ, ಅವಳು ಐ ಆಮ್ ಶೋರ್ ಅಬೌಟ್ ದ್ಯಾಟ್. ಬಟ್ ಯಾವ ಒಬ್ಬ ಫ್ರೆಂಡ್ ಆಗಿರ್ಬೋದು, ಒಬ್ಬ ಪಾರ್ಟ್ನರ್ ಆಗಿರ್ಬೋದು, ನಾನು ಒಬ್ರು ಬಿದ್ದಾಗ ಕೈ ಇಟ್ಕೊಂಡು ಬಾ, ನೀನು ಎತ್ತುತ್ತೀನಿ, ನಾನು ನಿನ್ನ ಜೊತೆ ಇರ್ತೀನಿ, ನಾನು ಬಾ ಅಂದ್ಬಿಟ್ಟು ಯಾರು ಬರ್ತಾರೋ ಅವ್ರು ಕೊನೆವರೆಗೂ ಇರ್ತಾರೆ. ಆ್ಯಂಡ್ ಅವ್ರಿಗೆ ನಾವೇನೇ ಮಾಡಿದ್ರು ಕಡಿಮೆ. ಸೊ ಇದು ತುಂಬ ಚಿಕ್ಕದು ಅನ್ನಿಸ್ತು ನನಗೆ. ಆ್ಯಂಡ್ ತುಂಬ ಮನಸ್ಫೂರ್ತಿಯಾಗಿ, ತುಂಬ ಪ್ರೀತಿಯಿಂದ, ತುಂಬ ಖುಷಿಯಾಗಿ ಮಾಡಿದಂಥ ಬರ್ಡೇ ಇದು. ಆ್ಯಂಡ್ ನನಗೆ ಅದ್ರ ಬಗ್ಗೆ ತೃಪ್ತಿ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.